ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಮಾತಾ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಆದಿನ್ಯದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭೀಮ ಮಾರ್ಗ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಹೋರಾಟಕ್ಕೆ. ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಬಿಎನ್ ವೆಂಕಟೇಶ್ ಹಾಗೂ ಕೋರ್ ಕಮಿಟಿ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಗೇರವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 22/8/2026 ಮಹದೇವಪುರ ಕ್ಷೇತ್ರ ಚನ್ನಸಂದ್ರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮೊಂಬತ್ತಿ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಭೆಯಲ್ಲಿ ಸಂಘಟನೆಯನ್ನ ರಾಜ್ಯಾದ್ಯಂತ ಬಲಿಷ್ಠವಾಗಿ ಕಟ್ಟುವ ನಿಟ್ಟಿನಲ್ಲಿ ನಿರಂತರವಾಗಿ ಸಂಘದ ಚಟುವಟಿಕೆಗಳು ನಡೆಯಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳ ಆಯ್ಕೆ ಸಹ ಮಾಡಲಾಯಿತು. ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ತನ್ನ ಕಾರ್ಯ ಚಟುವಟಿಕೆಗಳನ್ನು ರಾಜ್ಯಾದ್ಯಂತ ವಿಸ್ತರಿಸಿದ್ದು, ಅದರಂತೆ ಕಾಡುಗೋಡಿ ಗ್ರಾಮದ ಶಾಖೆಯನ್ನು ಜೈ ಭೀಮ್ ಘೋಷಣೆ ಮತ್ತು ತಥಾಗತ ಗೌತಮ ಬುದ್ಧನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಬಿಎನ್ ವೆಂಕಟೇಶ್, ಕೋರ್ ಕಮಿಟಿ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಗೆ, ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತ ವಿಭಾಗ ಅಧ್ಯಕ್ಷ ಸಂಜೀವ್ ಕಾಂಬ್ಳೆ, ಸಿದ್ದರಾಜು, ರಾಜಣ್ಣ ಡಿಚ್ಚಿ, ವೈಟ್ಫೀಲ್ಡ್ ಬಾಬು, ಮಹಿಳಾ ಮುಖಂಡರು ಲಕ್ಷ್ಮಿ ಮತ್ತು ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇವತ್ತು ಬೆಂಗಳೂರು ನಗರ ಜಿಲ್ಲೆ ಒಂದು ಸಭೆಯನ್ನು ಇಟ್ಕೊಂಡಿದ್ದೀರಿ. ಏನಿವತ್ತು ಎಲ್ಲ ವಾರ್ಡ್ ಕಮಿಟಿ ಬೆಂಗಳೂರು ಪೂರ್ವ ತಾಲೂಕು ಎಲ್ಲ ಟೋಟಲ್ ಒಂದು 15 ವಾರ್ಡು ಒಂದು ಲೀಡರ್ಶಿಪ್ ಆಯ್ಕೆ ಮಾಡಿ ಇವತ್ತು ಭೀಮ ಮಾರ್ಗದಿಂದ ಎಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ಪೂರ್ತಿ ಎಷ್ಟು ವಾರ್ಡ್ ಇದೆ ಅಷ್ಟು ವಾರ್ಡು ಭೀಮ ಮಾರ್ಗನ ಪ್ರತಿಯೊಂದು ವಾರ್ಡಲ್ಲಿ ಗ್ರಾಮ ಶಾಖೆ ಮಾಡಬೇಕಂತೇಳಿ ಇವತ್ತು ಎಲ್ಲ ತೀರ್ಮಾನಗಳಾಗ್ತಿದ್ದೀರಿ. ಏನಿವತ್ತು ಜಿಲ್ಲಾ ಸಂಚಾಲಕರು ಬಾಬು ಅವರು, ಸಿದ್ದಣ್ಣ, ನಮ್ಮ ಸಂಜೀವ್ ಕಾಂಬ್ಳೆ, ಸಿದ್ಧಾರ್ಥ ಸಿಂಗೆ ಅವರು ಎಲ್ಲ ಸೇರಿ ಇವತ್ತು ನಾವು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಒಂದು ಹೆಚ್ಚಿನ ಭೀಮ ಮಾರ್ಗನ ಯಾವ ರೀತಿ ತಗೊಂಡೋಗ್ಬೇಕು, ಯಾವ ರೀತಿ ನಾವು ದಾರಿಯಲ್ಲಿ ನಡಿಬೇಕು ಬಾಬಾ ಸಾಹೇಬ್ರ ದಾರಿಯಲ್ಲಿ ಅಂತೇಳಿ ಇವತ್ತೆಲ್ಲ ತೀರ್ಮಾನಗಳು ಮಾಡಿ ಸುಮಾರು ಒಂದು 60-70 ಜನನ ಆಯ್ಕೆ ಮಾಡಿದ್ದೀರಿ ಇವತ್ತು ಲೀಡರ್ಗಳನ್ನ. ಮುಂದೆ ನಮ್ಮ ಭೀಮ ಮಾರ್ಗನ ಪ್ರತಿಯೊಂದು ಹಳ್ಳಿಗೂ ತಗೊಂಡೋಗ್ಬೇಕಂತೇಳಿ ತೀರ್ಮಾನಗಳು ಹಾಕೊಂಡಿದ್ದೀರಿ. ಎಲ್ಲ ಇವತ್ತೇನು ಯಾರು ವಾರ್ಡ್ ಕಮಿಟಿ ಲೀಡರ್ಗಳು, ತಾಲೂಕು ಕಮಿಟಿ, ಜಿಲ್ಲಾ ಕಮಿಟಿ ಎಲ್ಲರಿಗೂ ಹೊಂದಿಸಿ ಇವತ್ತು ಭೀಮ ಮಾರ್ಗದಿಂದ ಎಲ್ಲರಿಗೂ ಜೈ ಭೀಮ್ ಹೇಳ್ತಾ, ನನ್ನ ಹೆಸರು ಬಿಎನ್ ವೆಂಕಟೇಶ್, ಡಾಕ್ಟರ್ ರಾಜ್ಯ ಸಂಚಾಲಕರು. ಕಳೆದ ಜುಲೈ ತಿಂಗಳಲ್ಲಿ ನಡೆದಂಥ ರಾಜ್ಯ ಸಮಿತಿ ಸಭೆಯಲ್ಲಿ ಕೈಗೊಂಡಂಥ ನಿರ್ಣಯದಂತೆ ರಾಜ್ಯ ಸಂಚಾಲಕರಾದಂಥ ಶ್ರೀಯುತ ಬಿಎನ್ ವೆಂಕಟೇಶನವರು, ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀಯುತ ಸಿದ್ಧಾರ್ಥನ ಸಿಂಗೆಯವರ ಈ ಇಬ್ಬರು ನಾಯಕರ ನೇತೃತ್ವದಲ್ಲಿ ಜುಲೈ 19ನೇ ತಾರೀಕಿಗೆ ಏನೋ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ. ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು, ಎಲ್ಲ ಜಿಲ್ಲಾ ಸಂಚಾಲಕರ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮತ್ತು ತಾಲೂಕಾ ಸಮಿತಿಗಳ ರಚನೆಗಳು ಮತ್ತು ಗ್ರಾಮ ಮಟ್ಟದಲ್ಲಿ ಗ್ರಾಮ ಶಾಖೆಗಳನ್ನು ರಚನೆ ಆಗಬೇಕು. ಆ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ಸಭೆಗಳನ್ನು ಮಾಡಬೇಕು ಅಂತಕ್ಕಂಥದ್ದೊಂದು ನಿರ್ಣಯ ತೆಗೆದುಕೊಂಡಾಗ ಈಗ ಹೋದ ದಿನಮಾನಗಳಲ್ಲಿ ಬಿಜಾಪುರ, ಬೆಳಗಾವಿ ಮತ್ತು ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ, ಇವತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ನಾಳೆ ಬೆಂಗಳೂರು ಗ್ರಾಮಾಂತರ, ನಾಳೆ ಇವತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಈ ರೀತಿ ಜಿಲ್ಲಾ ಪದಾಧಿಕಾರಿಗಳ ಸಭೆ ಕರೆಯೋದ್ರ ಮುಖಾಂತರ ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಜಿಲ್ಲೆಗೆ ಪದಾಧಿಕಾರಿಗಳ ಆಯ್ಕೆ ಆಗಿರ್ಬೋದು, ಅದ್ರ ಜೊತೆಗೆ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಗಳಲ್ಲಿ ಏನಿವತ್ತು ಜನಗಳಿಗೆ ಸೈಟ್ಗಳ ಪ್ರಾಬ್ಲಮ್ಗಳಾಗಿರ್ಬೋದು,
ಅಥವಾ ಬಾಡಿಗೆ ಮನೆಗಳಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಏನೋ ಇವತ್ತು ಜಾಗಗಳು ಕೊಡ್ತಕ್ಕಂಥದ್ದಾಗಿರ್ಬೋದು, ಏನು ಸರ್ಕಾರ ಒಂದು ಏನು ನಿರ್ಣಯ ತೆಗೆದುಕೊಂಡಿದೆ. ಅದಕ್ಕಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದಾಧಿಕಾರಿಗಳ ಒಂದು ಜಿಲ್ಲಾ ಸಂಚಾಲಕರಂಥ ಶ್ರೀಯುತ ಬಾಬು ಅವರ ಮುಖಾಂತರ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯೂ ಕೂಡ ಆಗಿದೆ. ಮತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಲಿಕ್ಕೂ ಕೂಡ ನಾವು ಹೇಳಿದ್ದೀವಿ. ಈ ಪಟ್ಟಿಯನ್ನು ತೆಗೆದುಕೊಂಡು ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕ್ರೋಢೀಕರಣ ಮಾಡೋದ್ರಿಂದ ಮುಂಬರುವ ದಿನಮಾನಗಳಲ್ಲಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಭೀಮಾ ಮಾರ್ಗ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಸರ್ಕಾರ ಅನೇಕ ಯೋಜನೆಗಳ ಜಾರಿಗೆ ತಂದರೂ ಕೂಡ ಅವು ಯಾವುವು ಕೂಡ ಜನರಿಗೆ ತಲುಪದೇ ಇರತಕ್ಕಂಥದ್ದು. ಇವತ್ತು ಗ್ಯಾರಂಟಿಗೆ ಸಿಕ್ಕಾಪಟ್ಟೆ ನಮ್ಮ SC ST ಅನುದಾನಗಳನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ತಕ್ಕಂಥದ್ದಾಗಿರ್ಬೋದು. ಇವತ್ತು ಮನುವಾದಿಗಳ ಒಂದು ಸರ್ಕಾರ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ದಲಿತರ ಅಭಿವೃದ್ಧಿ ಆಗಬೇಕು ಅಂತ ಅಂಬೇಡ್ಕರ್ ನಿಗಮ ಇದ್ದರೂ ಕೂಡ ಅಂಬೇಡ್ಕರ್ ನಿಗಮಕ್ಕೆ ದುಡ್ಡು ಕೊಡ್ಲಾರ್ದನ ಅದು ನೀನು ಯಾವುದಕ್ಕೋ ಬಳಸ್ತಕ್ಕಂಥದ್ದು. ಇಂಥ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡಿದ್ದರಿಂದ ಮುಂಬರ್ದಂತಕ್ಕಂಥ ನಮ್ಮ ವೆಂಕಟೇಶಣ್ಣನವರ ಹಾಗೂ ಸಿದ್ಧಾರ್ಥನ ಸಿಂಗೆ ಅವರಾಗಿರ್ಬೋದು, ಡಿ ಸಿದ್ದರಾಜು ಅವರಾಗಿರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟವನ್ನು ಹಾಕೋತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳನ್ನು ಬಲಿಷ್ಠ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಯ ಪದಾಧಿಕಾರಿಯನ್ನು ಕರೆಸಿ ಹೋರಾಟವನ್ನು ಯಶಸ್ವಿಗೊಳಿಸ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಸಂಜೀವ್ ಕಾಂಬ್ಳೆ, ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗ.